ಒಂದು ಕಡೆಗೆ ಹಿಂದೂಗಳನ್ನ ಹುಡುಕಿ ಹುಡುಕಿ ಉಗ್ರರು ಕೊಲೆಯನ್ನ ಮಾಡ್ತಾ ಇದ್ರೆ ಈ ಕಡೆಗೆ ಯುವಕರನ್ನ ರಕ್ಷಣೆ ಮಾಡೋಕೆ ಸ್ಥಳೀಯರು ಮುಂದಾಗಿದ್ರು, ಮಾನವೀಯತೆಯನ್ನ ಮೆರೆದ್ರು. ಹೇಗೆ ರಕ್ಷಣೆಯನ್ನ ಮಾಡಿದ್ರು, ಯಾವ ರೀತಿಯಾಗಿ ರಕ್ಷಣೆ ಮಾಡಿದ್ರು, ರಕ್ಷಣೆ ಮಾಡಿದವರು ಯಾರು, ಸ್ಟೋರಿ ಇಲ್ಲಿದೆ ನೋಡಿ. ಪಹಲ್ಗಾಮ್ನಲ್ಲಿ ಶಿವಮೊಗ್ಗದ ಅಭಿಜಯ್ಗೆ ರಕ್ಷಣೆ. ಗನ್ಸಿಬಾಲ್ ಕುಗ್ರಾಮದ ಯುವಕನ ಸಾಹಸಕ್ಕೆ ಮೆಚ್ಚುಗೆ. ಪಬ್ಲಿಕ್ ಟಿವಿ ಜೊತೆ ಸಜ್ಜದ್ ತಂದೆ ಅಬ್ದುಲ್ಲಾ. ಭಾರತದ ಮುಕುಟಮಣಿ, ಪ್ರವಾಸಿಗರ ಸ್ವರ್ಗ ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಉಗ್ರರ ಅಟ್ಟಹಾಸಕ್ಕೆ 26 ಮಂದಿ ಪ್ರವಾಸಿಗರು ಉಸಿರು ಚೆಲ್ಲಿದ್ದಾರೆ. ಮತ್ತೆ ಕೆಲವರು ತಮ್ಮ ಪ್ರಾಣ ಉಳಿಸಿಕೊಳ್ಳಲು ಪರದಾಡ್ತಾ ಇದ್ದಾಗ ಕನ್ನಡಿಗರಿಗೆ ನೆರವಾಗಿದ್ದು ಕೆಲ ಕಾಶ್ಮೀರಿ ಮುಸ್ಲಿಂ ಯುವಕರು. ಅವರಲ್ಲಿ ಸಜ್ಜದ್ ಕೂಡ ಒಬ್ಬರು. ಶಿವಮೊಗ್ಗದ ಮಂಜುನಾಥ್ ಪತ್ನಿ ಹಾಗೂ ಮಗ ಅಭಿಜಯ್ನನ್ನ ಕಾಪಾಡಿದ್ದು ಇದೇ ಕಾಶ್ಮೀರದ ಹುಡುಗ ಸಜ್ಜದ್. ಪಹಲ್ಗಾಮ್ನ ಬೈಸರನ್ ವ್ಯಾಲಿಯಲ್ಲಿ ಕುದುರೆ ಕೆಲಸ, ಶಾಲು ಮಾರಾಟ ಮಾಡುವ ಕೆಲಸ ಮಾಡುವ ಸಜ್ಜದ್ ಭಯೋತ್ಪಾದಕರ ದಾಳಿ ವೇಳೆ ಅಲ್ಲೇ ಇದ್ರು. ಗುಂಡಿನ ದಾಳಿ ನಡೆದಾಗ ಮಂಜುನಾಥ್ ಮಗ ಅಭಿಜಯ್ ಓಡಿದ್ರು. ಈ ವೇಳೆ ಸ್ಥಳದಲ್ಲಿದ್ದ ಸಜ್ಜದ್ ಅಹಮದ್ ತಮ್ಮ ಹೆಗಲ ಮೇಲೆ ಅಭಿಜಯ್ ಅವರನ್ನ ಹೊತ್ಕೊಂಡು ಓಡಿ ಹೋಗಿ ಅಭಿಜಯ್ನನ್ನ ಕಾಪಾಡಿದ್ರು. ಈ ದೃಶ್ಯ ಕೂಡ ವೈರಲ್ ಆಗಿತ್ತು. ಪ್ರವಾಸಿಗರು ನಮ್ಮ ಅತಿಥಿಗಳು, ಪ್ರವಾಸಿಗರ ರಕ್ಷಣೆ ನಮ್ಮ ಹೊಣೆ ಎಂದ ತಂದೆ. ಇನ್ನು ಸಜ್ಜದ್ ಅಹಮದ್ ತಂದೆ ಮಗನ ಕಾರ್ಯವನ್ನು ಶ್ಲಾಘಿಸಿದ್ದಾರೆ. ಈ ಬಗ್ಗೆ ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದ ಸಜ್ಜದ್ ಅಹಮದ್ ತಂದೆ, ಪ್ರವಾಸಿಗರು ನಮ್ಮ ಅತಿಥಿಗಳು, ಅವರ ರಕ್ಷಣೆ ನಮ್ಮ ಹೊಣೆ. ಅಂದು ಪ್ರವಾಸಿಗರನ್ನ ಕಾಪಾಡುವುದು ನಮ್ಮ ಜವಾಬ್ದಾರಿಯಾಗಿತ್ತು. ಸಜ್ಜದ್ ಅದನ್ನೇ ಮಾಡಿದ್ದಾನೆ. ಈ ಬಗ್ಗೆ ಹೆಮ್ಮೆ ಇದೆ ಅಂತ ಹೇಳಿದ್ದಾರೆ. ಸದ್ಯ ಸಜ್ಜದ್ ಪೊಲೀಸರ ವಶದಲ್ಲಿದ್ದು ಉಗ್ರರ ದಾಳಿಯ ಬಗ್ಗೆ ಮಾಹಿತಿಯನ್ನ ಪಡಿತಾ ಇದ್ದಾರೆ. वहाँ से इसका फोन आया, एक आदमी उधर से आया, वो प्रेसिडेंट है वहीद साहब, वो प्रेसिडेंट है यूनियन का है, वो आया है, उसने उसको बोला, हाँ उसका पुलिस ने बोला आप उधर मौके पर जाओ, क्या बात है। जब ये उधर पहुंचा, उधर तो लाशें देखा, फिर इसने वो बच्चों को बचा लिया, बस ये बात है, बाकी कुछ नहीं है। बहुत अच्छा काम किया है। काम तो अच्छा किया, वो तो हमारे हिंदुस्तान को पता चलेगा इसने एक बुरा काम किया है कि अच्छा काम किया है, उसको खुद पता चलेगा। जो पानी वानी पिलाया वो सब, जब अब बात करना चाहते हैं। उसने पानी वानी पिलाया है सबको, लाया हुआ होटल से पानी लाया है, उसको पिलाया है, बस ये हमारा फर्ज बनता है, बस क्योंकि हमारा मेहमान लोग है ये, इसके लिए हमको कुछ भी करना पड़ता है। ಪ್ರವಾಸಿಗರನ್ನ ರಕ್ಷಿಸಿದ ಗನ್ಸಿಬಾಲ್ ಯುವಕರು. 24ಕ್ಕೂ ಹೆಚ್ಚು ಪ್ರವಾಸಿಗರನ್ನ ರಕ್ಷಿಸಿದ ನಜಕತ್. ಮಿನಿ ಸ್ವಿಟ್ಜರ್ಲ್ಯಾಂಡ್ ಎಂದೇ ಹೆಸರಾಗಿರುವ ಪ್ರೇಮ ಕಾಶ್ಮೀರದ ಬೈಸರನ್ ಕಣಿವೆ ಕಡೆ 24 ಜನರ ಜವಾಬ್ದಾರಿ ತೆಗೆದುಕೊಂಡಿದ್ದ ನಜಕತ್ ಅಹಮದ್ ಶಾ ಎಂಬ ಸ್ಥಳೀಯ ಮಾರ್ಗದರ್ಶಿ ಎಲ್ಲರನ್ನೂ ಕರೆದೊಯ್ಯುತ್ತಿದ್ದ. ಮಕ್ಕಳೊಂದಿಗೆ ಛತ್ತೀಸ್ಗಢದಿಂದ ಆಗಮಿಸಿದ್ದ ಕುಟುಂಬ ಮಿನಿ ಸ್ವಿಟ್ಜರ್ಲ್ಯಾಂಡ್ ನೋಡೋದಕ್ಕೆ ಉತ್ಸುಕತೆಯಿಂದ ತೆರಳುತ್ತಾ ಇತ್ತು. ಈ ವೇಳೆ ಕೇವಲ ಕಿಲೋಮೀಟರ್ ದೂರದಲ್ಲಿ ಗುಂಡೇಟಿನ ಸದ್ದು ಕೇಳಲಾರಂಭಿಸಿದರು. 30 ವರ್ಷ ಮಾರ್ಗದರ್ಶಿಯಾಗಿ ಕರ್ತವ್ಯ ನಿರ್ವಹಿಸಿದ್ದ ನಜಕತ್ ಹಿಂದೆ ಮುಂದೆ ಯೋಚಿಸದೆ ಎಲ್ಲರನ್ನೂ ಸುರಕ್ಷಿತ ಸ್ಥಳಕ್ಕೆ ಕರೆದೊಯ್ದರು. ಈ ಬಗ್ಗೆ ಛತ್ತೀಸ್ಗಢ ಬಿಜೆಪಿ ಯುವ ಘಟಕದ ಕಾರ್ಯಕರ್ತ ಅರವಿಂದ್ ಅಗ್ರವಾಲ್ ತಮ್ಮ ಎಕ್ಸ್ ಖಾತೆಯಲ್ಲಿ ಮಾಹಿತಿ ಹಂಚಿಕೊಂಡಿದ್ದಾರೆ. ಅನೇಕರು ಸ್ಥಳೀಯ ಕಾಶ್ಮೀರಿಯನ್ನ ನಿಜವಾದ ಹೀರೋ ಅಂತ ಕರೆದಿದ್ದಾರೆ. ಮತ್ತೊಂದು ಕುಟುಂಬ ಕೂಡ ನಜಕತ್ ಅವರನ್ನ ಸಹೋದರ ಅಂತ ಸಂಬೋಧಿಸಿ ಸಾಮಾಜಿಕ ಜಾಲತಾಣದಲ್ಲಿ ಧನ್ಯವಾದ ಹೇಳಿದ್ದಾರೆ. ನನ್ನ ಸಹೋದರ, ಅಲ್ಲಿಂದ ನೀವು ನಮ್ಮನ್ನು ರಕ್ಷಿಸಿದ ಉತ್ಸಾಹ ಮತ್ತು ಧೈರ್ಯ ಇನ್ನೂ ನನ್ನ ಕಿವಿಗಳಲ್ಲಿ ಪ್ರತಿಧ್ವನಿಸುತ್ತಿದೆ. ಆಗಲೂ ಅವ್ಯವಸ್ಥೆ, ಗುಂಡೇಟು, ಕಿರುಚಾಟಗಳು ಮತ್ತು ಸಾವಿನ ನೆರಳು ಇತ್ತು. ಯಾವುದೇ ಸಾಮಾನ್ಯ ವ್ಯಕ್ತಿ ಅದನ್ನು ಮಾಡಲು ಸಾಧ್ಯವಿಲ್ಲ. ನಜಕತ್ ತನ್ನ ಮಗುವನ್ನು ಎತ್ಕೊಂಡು ಹೆಗಲ ಮೇಲೆ ಕೂರಿಸಿಕೊಂಡು ಬೆಟ್ಟಗಳ ಮೇಲೆ 14 ಕಿಲೋಮೀಟರ್ ಓಡಿದ್ದನ್ನು ವಿವರಿಸಿದ್ದಾರೆ. ಯುವಕರ ಈ ಸಾಧನೆಯನ್ನ ಗ್ರಾಮಸ್ಥರು ಕೊಂಡಾಡಿದ್ದಾರೆ. ನಮ್ಮವರ ಈ ಸಾಧನೆಯನ್ನ ಯಾವತ್ತಿಗೂ ಮರೆಯಲು ಸಾಧ್ಯತೆ ಇಲ್ಲ ಎಂದಿದ್ದಾರೆ. ये खुशी का माहौल चल रहा था. करीबन 3 बजे तक अचानक एक नाखुशगवार खबर आई कि बाइसरन में कुछ टेररिस्टों ने टूरिस्टों पर हमला किया है. हम इससे बड़ी दुख की बात है, क्योंकि टूरिस्ट हमारा जो मेहमान आते हैं, हम इनको मेहमान नहीं समझते, अपनी बाड़ी का हिस्सा समझते हैं. ये हमारे हिंदुस्तान का कोई भी फर्द हमारी बाड़ी का हिस्सा है. और ये जो वाक़ा पेश आया, हम इनको किन लफ्ज़ों से पुकारे, ये दरिंदे सिफत इंसान थे या वहशाना हरकत की, हम इसकी कड़ी से कड़ी शब्दों में मजम्मत करते हैं. उस टाइम जो हादसा हुआ, यहाँ कितने लोग थे, गांव के कितने लोग जाके उनको बचाने के लिए कोशिश की है? एक्चुअली हम उस टाइम मार्केट में था, वो कोई भी फ़र्द नहीं होगा, हर घर का फ़र्द मदद के लिए निकला, चाहे वो घोड़ी वाला हो, चाहे गाड़ी वाला हो, चाहे फोटोग्राफर्स हो, चाहे शाल वाला हो. एक सजाद तो वायरल हुआ, लेकिन यहाँ पर तो हज़ारों सजाद जैसे आदमियों ने हेल्प किया. ಒಟ್ಟಲ್ಲಿ ತಮ್ಮ ಪ್ರಾಣವನ್ನು ಲೆಕ್ಕಿಸದ ಕಾಶ್ಮೀರಿ ಮುಸ್ಲಿಂ ಯುವಕರು ಪ್ರವಾಸಿಗರ ಪ್ರಾಣ ಉಳಿಸಿದ್ದಾರೆ. ಅದರಲ್ಲೂ ಓರ್ವ ಯುವಕ ಉಗ್ರರ ಗುಂಡಿಗೆ ಬಲಿಯಾಗಿದ್ದಾನೆ. ಪ್ರವಾಸಿಗರ ರಕ್ಷಣೆಗೆ ನಿಂತ ಸ್ಥಳೀಯರಿಗೆ ಒಂದು ಸಲಾಂ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.